ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 23ರಂದು ಯರಗೇರ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಸೇರಿ 10 ಸಚಿವರು ಭಾಗಿ. ದದ್ದಲ್ ಬಸನಗೌಡ. ಯರಗೇರ ಗ್ರಾಮದಲ್ಲಿ ನಡೆಯಲಿರುವ ಕಾರ್ಯಕ್ರಮ ಸಿದ್ಧತೆ ಪೂರ್ಣ. ಡಿಸಿ ಸೇರಿ ಶಾಸಕರುಗಳಿಂದ ಪರಿಶೀಲನೆ. ಜೂನ್ 27ರಂದು ದೇವದುರ್ಗಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ, ಪುತ್ಥಳಿ ಅನಾವರಣ, ಜನರೊಂದಿಗೆ ಜನತಾದಳ ಸಮಾವೇಶ. ಎಂ ವಿರೂಪಾಕ್ಷಿ. ನರೇಂದ್ರ ಮೋದಿ ಆಡಳಿತಕ್ಕೆ 11 ವರ್ಷ. ವಿಕಸಿತ ಭಾರತ ಸಂಕಲ್ಪ ಸಭೆ. ನರೇಂದ್ರ ಮೋದಿಯಿಂದ ಜಗತ್ತಿನಲ್ಲಿಯೇ ದೇಶ ಅಭಿವೃದ್ಧಿಯ ಮುನ್ನುಡಿ. ರಾಜಾ ಅಮರೇಶ್ವರ ನಾಯಕ್. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ ನೇಮಕಾತಿ ಹೆಸರಿನಲ್ಲಿ ರಾಜಶೇಖರ್ ಪಾಸೋಡಿಯವರಿಂದ ಹಣ ವಸೂಲಿ ಕ್ರಮಕ್ಕೆ ಚನ್ನಬಸವ ಆರೋಲಿ ಆಗ್ರಹ. ಜಿಲ್ಲೆಯ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಗ್ರಾಮೀಣ ಸಾಮಾಜಿಕ ಆಹಾರ ಉತ್ಪನ್ನ ತಯಾರಿಕೆ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ವಾರ್ತೆಗಳ ವಿವರ. ಸೋಮವಾರದಂದು ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಬುಡಕಟ್ಟು ಉತ್ಸವ 371 ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ಧತೆ ನಡೆದಿದ್ದು 936 ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಎಂದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಸಿದ್ಧತೆ ಕುರಿತು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 40ರಿಂದ 50 ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹಾದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಸೇರಿದಂತೆ 10 ಜನ ಸಚಿವರು ಆಗಮಿಸಲಿದ್ದಾರೆ ಎಂದರು. ವಿವಿಧ ಯೋಜನೆಗಳ ಸುಮಾರು 150ಕ್ಕೂ ಅಧಿಕ ಫಲಾನುಭವಿಗಳಿಗೆ ಕಾರು, ಹೊಲಿಗೆ ಯಂತ್ರ, ಟ್ರ್ಯಾಕ್ಟರ್, ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗುತ್ತದೆ. ಬುಡಕಟ್ಟು ಉತ್ಸವಕ್ಕೆ ಸುಮಾರು 50ಕ್ಕೂ ಅಧಿಕ ಸ್ಟಾಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಲಾ ತಂಡಗಳು ಆಗಮಿಸಲಿವೆ ಎಂದರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ಈಗಾಗಲೇ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ನಾವೀಗ ಮಾಡ್ತಾ ಇದ್ದೀವಿ. ಇವತ್ತು ರಾತ್ರಿಗೆಲ್ಲ, ಸಾಯಂಕಾಲಕ್ಕೆಲ್ಲ ಇಲ್ಲೆಲ್ಲ ಸಿದ್ಧತೆಗಳು. ಸುಮಾರು 20,000 ಆಸನಗಳು, 25,000 ಆಸನಗಳನ್ನು ನಾವು ಚೇರ್ಗಳನ್ನು ಹಾಕುವಂಥದ್ದು ಕೆಲಸ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಬೇರೆ ಹೊರಗಡೆ ನಿಲ್ಲೋದಕ್ಕೆ ಕೂಡ ಸುಮಾರು ಅಲ್ಲಿ ಕೂಡ 20,000 ಜನರು ನಿಲ್ಲುವಷ್ಟಕ್ಕೆ ಇವತ್ತು ಜಾಗವನ್ನು, ಸಿದ್ಧತೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಒಟ್ಟಾರಾಗಿ ಸುಮಾರು 40ರಿಂದ 50,000 ಜನರನ್ನು ಇದರಲ್ಲಿ ಸೇರುವ ಸಂಭವ ಇದೆ ಅಂತೇಳಿ ನಮಗೆ ಜನರ ಕೋಆರ್ಡಿನೇಷನು ಮತ್ತು ನಾವು ಈಗಾಗಲೇ ಆರ್ಗನೈಸ್ ಮಾಡಿದಂಥ ಸಿಸ್ಟಮ್ನಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಈಗಾಗಲೇ ಸಚಿವರುಗಳು TPಗಳನ್ನು ಈಗಾಗಲೇ ಬಂದಿವೆ. ಸುಮಾರು 10 ಜನರು, 9ರಿಂದ 10 ಜನರು ಸಚಿವರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಅವರ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ಅಡಿಗಲ್ಲಿದೆ. ಮತ್ತು ಏನು ಬುಡಕಟ್ಟು ಉತ್ಸವವನ್ನು, ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಈಗಾಗಲೇ ಆ ಸ್ಟಾಲ್ಗಳನ್ನು ನಾವು ಹಾಕ್ತಾಯಿದ್ದೀವಿ. ಸುಮಾರು 50ರಿಂದ 60 ಸ್ಟಾಲ್ಗಳನ್ನು ಹಾಕಿದ್ದೀವಿ. ಅದರಲ್ಲಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಏನು ಅವರ ಕಲಾ ತಂಡಗಳು ಮತ್ತು ಮೇಡ್ ವಸ್ತು, ಕೈಯಿಂದ ತಯಾರಿಸಿದಂಥ ವಸ್ತುಗಳನ್ನು ಪ್ರದರ್ಶನ ಇರ್ತದೆ. ಸುಮಾರು 100 ವೆಹಿಕಲ್ಗಳನ್ನು ನಾವು ಕೊಡ್ತಾಯಿದ್ದೀವಿ. 20 ಟ್ಯಾಕ್ಟ್ರಿಗಳಿರ್ಬೋದು, 30-35 ಕಾರು ಇರ್ಬೋದು, ಬೈಕ್ಗಳಿರ್ಬೋದು, ಮತ್ತು ದ್ವಿಚಕ್ರ ವಾಹನ ಏನು ಅಂಗವಿಕಲರ ವೆಹಿಕಲ್ಗಳಿರ್ಬೋದು, ಮತ್ತು ವಿವಿಧ ಅಭಿವೃದ್ಧಿ ನಿಗಮದ ಅಂಬೇಡ್ಕರ್ ಇರ್ಬೋದು, ಆದಿಜಂಬವ ಇರ್ಬೋದು, BCM ಇಲಾಖೆ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿರ್ಬೋದು, ಮತ್ತು ಸಣ್ಣ ಏನು ಕೈಗಾರಿಕೆ ಇಲಾಖೆಯಲ್ಲಿ ಹೊಲಿಗೆ ಯಂತ್ರಗಳಿರ್ಬೋದು. ಈ ರೀತಿಯಾಗಿ ಅವರಿಗೆ ಸ್ಟಾಲ್ ಹಾಕೋದ್ರ ಮುಖಾಂತರ ಆ ಬೆನಿಫಿಷರ್ ಈಗಾಗಲೇ ಆಯ್ಕೆ ಆಗಿದ್ದಾರೆ. ಆ ಎಲ್ಲ ವೆಹಿಕಲ್ಗಳಾಗಿರ್ಬೋದು ಅಲ್ಲಿ ಒಂದು ಕಡೆ ಪಾರ್ಕ್ ಮಾಡ್ತಾಯಿದ್ವಿ.
ಅವೆಲ್ಲ ಅದಕ್ಕೊಂದು ದ್ವಾರ ಮಾಡಿದ್ವಿ. ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ AICCನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರವರ ನೇತೃತ್ವದಲ್ಲಿ ಅದು ಉದ್ಘಾಟಿಸಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಅವರು ನಾಮಫಲಕ ಅನಾವರಣಗೊಳಿಸಿದ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಎಂದರು. 50 ಜನ ಫಲಾನುಭವಿಗಳಿಗೆಲ್ಲ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಚಿವರು SC ಮಾದೇವಪ್ಪ ಅವರು ಬರ್ತಾ ಇದ್ದಾರೆ, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಆಮೇಲೆ HK ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ, MC ಸುಧಾಕರ್ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ದರ್ಶನಾಪುರ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತು ನಮ್ಮ ಇಲ್ಲಿ K ರಾಜಣ್ಣವ್ರು ಬರ್ತಾರೆ, ಆಮೇಲೆ ಜಾರ್ಜ್ ಅವ್ರು ಬರ್ತಾರೆ, KJ ಜಾರ್ಜ್ ಅವರು ಕೂಡ ಮಿನಿಸ್ಟರ್ ಬರ್ತಾರೆ, ಮತ್ತು ಸಣ್ಣ ನೀರಾವರಿ ಸಚಿವರು ಬೋಸರಾಜ್ ಅವರು ಬರ್ತಿದ್ದಾರೆ, ಮತ್ತು ಉಳಿದಂಥ ಇನ್ನು ಎಲ್ಲ ಸಚಿವರುಗಳು ಇವತ್ತು ಸುಮಾರು ಒಂದು 10 ಜನ ಸಚಿವರುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಸಿದ್ಧತೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಅಧಿಕಾರಿ ಮಿತ್ರರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಉತ್ತಮವಾಗಿ ಅವರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರ ಜೊತೆಗಿದ್ದು ಕೆಲಸವನ್ನು ಮಾಡ್ತಾಯಿದ್ವಿ. ಸಂಪೂರ್ಣವಾಗಿ ಇವತ್ತಿನ ಸಿದ್ಧತೆಗಳ ಮುಗಿಸಿ ನಾಳೆ ಏನು ವ್ಯವಸ್ಥೆಗಳಿಗೆ ಮಾಡ್ತಾಯಿದ್ವಿ. 2 ಹೆಲ್ಪ್ಯಾಡ್ಗಳನ್ನು ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ 2 ಹೆಲ್ಪ್ಯಾಡನ್ನು ಮಾಡಿದ್ದೀವಿ. ಅವರು ಅಲ್ಲೇ ಹೆಲ್ಪ್ಯಾಡನ್ನು ಇಳಿಸಿದ ನಂತರ ಅಲ್ಲಿಂದ ಏನು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನು ಬೋರ್ಡ್ ಅನಾವರಣ ಮಾಡಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇಲ್ಲೆಲ್ಲ ಸ್ಟಾಲ್ಗಳಾಗಿ ವೇದಿಕೆಯ ಕಾರ್ಯಕ್ರಮ ಆದ ನಂತರ ಅವರು ಮತ್ತೆ ಹೋಗಿ ಅಲ್ಲಿ ಅವರಿಗೆ ಏನು ಬಂದಂಥ ಅತಿಥಿಗಳಿಗೆ ಅಲ್ಲಿ ಊಟ ಮಾಡಿಕೊಂಡು ಅವ್ರನ್ನ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಶಾಸಕ ಹಂಪನಗೌಡ ಬಾದರ್ರಿ, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, KPCC ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಅಬ್ದುಲ್ ಕರೀಂ, ಚನ್ನಬಸವ ಸೇರಿದಂತೆ ಅನೇಕರು ಇದ್ದರು. ಸೋಮವಾರದಂದು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡ ಹಿನ್ನೆಲೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳ ಸಿದ್ಧತೆ ಭರದಿಂದ ಸಾಗಿದೆ. ತಾಲೂಕಿನ ಯರಗೇರದ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನಾಮಕರಣ, ಪುತ್ಥಳಿ ಅನಾವರಣ, ವಿವಿಧ ಕಾಮಗಾರಿಗಳಿಗೆ ಚಾಲನೆ ಮತ್ತು ಉದ್ಘಾಟನೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ವಿವಿಯಲ್ಲಿ ವೇದಿಕೆ ಕಾರ್ಯಕ್ರಮದ ಸಿದ್ಧತೆ ನಡೆದಿದೆ. ಬುಡಕಟ್ಟು ಉತ್ಸವ ಹಾಗೂ 371 ದಶಮಾನೋತ್ಸವ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದಂತೆ 936 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯ ಸಿದ್ಧತೆಯನ್ನು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಆಸನಗಳ ವ್ಯವಸ್ಥೆ ನಡೆಯುತ್ತಿದೆ. ವೇದಿಕೆ ನಿರ್ಮಾಣ ಸೇರಿದಂತೆ ಎಲ್ಲ ಸಿದ್ಧತಾ ಕಾರ್ಯಗಳು ವೇಗವಾಗಿ ನಡೆಯುತ್ತಿದ್ದು, ಶಿಷ್ಟಾಚಾರ ಪಾಲನೆ ಹಾಗೂ ಇನ್ನಿತರೆ ಜವಾಬ್ದಾರಿ ವಹಿಸಿಕೊಂಡ ಅಧಿಕಾರಿಗಳು ಸ್ಥಳದಲ್ಲಿದ್ದು ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಗಣ್ಯರ ಆಸನದ ವ್ಯವಸ್ಥೆ, ಸಾರ್ವಜನಿಕರಿಗೆ ಆಸನ, ಪ್ರವೇಶ ದ್ವಾರದಲ್ಲಿ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ, ತಾತ್ಕಾಲಿಕ ಚಿಕಿತ್ಸಾ ವ್ಯವಸ್ಥೆ, ಕುಡಿಯುವ ನೀರು, ಉಪಹಾರ, ಊಟದ ಗ್ಯಾಲರಿ ನಿರ್ಮಾಣ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ತಹಶೀಲ್ದಾರ್ ಸುರೇಶ್ ವರ್ಮ ಸೇರಿ ಅನೇಕ ಕಂದಾಯ ಇಲಾಖೆ ಅಧಿಕಾರಿಗಳು ಸಿದ್ಧತಾ ಕಾರ್ಯ ಪರಿಶೀಲಿಸಿದರು. प्रेस मीट करे से आपने आया प्रेस में वो इन नहीं वार्ता इलाके इन नाम है गोवर्धन आज एक बार देख लेते हो, एक बार कल पे आना, आप इनका कांटेक्ट कर लो वार्ता इलाके वालों को पास रूल
ಸೈರಾಮ್ ಸರ್ಕಲ್ ಇನ್ಸ್ಪೆಕ್ಟರ್ 9D ಆಯ್ತಾ 9D ನಿಂಗೋಡಿ ಸೆಕ್ಟರ್ 10 ಬದಲು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರು ಜೂನ್ 27ರಂದು ದೇವದುರ್ಗಕ್ಕೆ ಆಗಮಿಸಲಿದ್ದು ಚಿಕ್ಕ ಮುನ್ನಕುಣಿ ಬಳಿ ನಿರ್ಮಿಸಲಾಗಿರುವ ದೇವೇಗೌಡರ ಪುತ್ಥಳಿ ಅನಾವರಣ ಹಾಗೂ ದೇವದುರ್ಗ ಪಟ್ಟಣದ ಬಸವೇಶ್ವರ ಮೈದಾನದಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯದಲ್ಲಿ 58 ದಿನ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜಿಸಲು ಪಕ್ಷ ನಿರ್ಧರಿಸಿದೆ. ಜೂನ್ 26ರಂದು ನಿಖಿಲ್ ಕುಮಾರಸ್ವಾಮಿ ಅವರು ಸಿಂಧನೂರು ನಗರಕ್ಕೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ ಮಾನವಿ ಪಟ್ಟಣಕ್ಕೆ ಆಗಮಿಸಿ ರಾತ್ರಿ ರಾಯಚೂರು ನಗರಕ್ಕೆ ಆಗಮಿಸಲಿದ್ದಾರೆ. 27ರಂದು ದೇವದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಲ್ಲಣ್ಣ ನಾಗರಾಳ ಇವರು ದೇವೇಗೌಡ ಪುತ್ಥಳಿ ನಿರ್ಮಾಣ ಮಾಡಿಸಿದ್ದು ಪುತ್ಥಳಿಯನ್ನು ಅನಾವರಣಗೊಳಿಸಲಾಗುತ್ತದೆ. ನಂತರ ದೇವದುರ್ಗ ಪಟ್ಟಣದಲ್ಲಿ ನಡೆಯಲಿರುವ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜನತಾದಳದ ಪತಾಕೆಯನ್ನು ಆರಿಸಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮೊನ್ನೆ ತಾನೇ ನಾವು ಕೇಂದ್ರ ಸಮಿತಿಯಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಇದಾದ ನಂತರ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 58 ದಿನಗಳ ಕಾಲ ಇಡೀ ಕರ್ನಾಟಕದ 110 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ತುಮಕೂರು, ಗುಬ್ಬಿ, ಸಿರಾ ಎಲ್ಲ ಕಡೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜನರ ಜೊತೆಗೆ ಹೋಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಮಾಡಿದ್ವಿ. 27ಕ್ಕೆ ವಿಶೇಷವಾಗಿ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರು, ನಮ್ಮ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಣ್ಣ ಸಾವುಕಾರ ಅವರು ತನ್ನ ಸ್ವಂತ ದುಡಿಮೆಯ ಹಣದಿಂದ ನಾರಾಯಣಪುರ ಬಲದಂಡೆ ಕಾಲುವೆಯನ್ನು ತಂದಿರತಕ್ಕಂಥ ದೇವೇಗೌಡರವರ ಪುತ್ಥಳಿಯನ್ನ ಮಾಡಿಸಿ ಚಿಕ್ಕವನಕುಡಿ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಾನ್ಯ ದೇವೇಗೌಡರು ಆ ಪುತ್ಥಳಿಯನ್ನ ಅನಾವರಣ ಮಾಡಲಿಕ್ಕೆ ದಿನಾಂಕ 27ರಂದು ಬರ್ತಾರೆ. ಆವತ್ತು ದೇವದುರ್ಗದಲ್ಲಿ ಸುಮಾರು ಈಗಾಗಲೇ 4-5 ಸಭೆಗಳನ್ನು ಮಾಡಿರೋದ್ರಿಂದ ಸುಮಾರು 30,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ದೇವೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು. ದೇವದುರ್ಗ ಶಾಸಕಿ ಕೆ ಕರಿಯಮ್ಮ ನಾಯಕ್ ಮಾತನಾಡಿ, ಜಿಲ್ಲೆಯಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣ ಮಾಡಲು ಎಚ್.ಡಿ. ದೇವೇಗೌಡ ಕೊಡುಗೆ ಅಪಾರವಾಗಿದೆ. ಅವರನ್ನು ಸ್ಮರಿಸಲು ಪುತ್ಥಳಿ ಸ್ಥಾಪಿಸಲಾಗಿದೆ. ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಪಕ್ಷದ ನಾಯಕರು ಇರುವ ತೊಂದರೆಗಳನ್ನು ನಿವಾರಿಸಿದ್ದಾರೆ ಎಂದರು. ಇವತ್ತು ನನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಸನ್ಮಾನ್ಯ ದೇವೇಗೌಡರು ಕಾರ್ಯಕ್ರಮ ನಮ್ಮ ದೇವದುರ್ಗದಲ್ಲಿ ಅಧ್ಯಕ್ಷರು ಹೇಳಿದಂಗೆ ಕೆಲವು ಕಾರ್ಯಕ್ರಮದಲ್ಲಿ ತಿಳಿಸ್ಯಾರ. ಆ ಕಾರ್ಯಕ್ರಮಕ್ಕೆ ಮಾನ್ಯರು ಬರ್ತಾರ. ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರನ್ನ ಆಹ್ವಾನಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗ್ತದ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಯಾಕಂದ್ರೆ JDS ಪಕ್ಷ ಅಂತಂದ್ರೆ ಕಾರ್ಯಕರ್ತರ ಮುಖಂಡರ ಪಕ್ಷ. ಯಾವುದೇ ಕಾರಣಕ್ಕೂ ಯಾರಿಗೆ ಇಲ್ಲಿ ಮನಸ್ತಾಪಗಳಿಲ್ಲ. ನಿಮ್ಗೆ ಯಾಕೆ ಆ ಥರ ಮೇಲ್ನೋಟ ಕಲಿಸ್ತದ ಗೊತ್ತಿಲ್ಲ.
ಆದರೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ಮಾತೇಶ್ ಪಾಟೀಲ್ರು, ನಾಡಗೌಡ ಸಾಹೇಬರು, ಹನುಮಂತ ಪಾಲ್ಗೋಡ್ ಸಾಹೇಬರು, ಇಲ್ಲೆಲ್ಲ ನಮ್ಮ ಸಿದ್ದಗೌಡರು, ನಮ್ಮ ಸಿದ್ದಣ್ಣ ತಾತ್ನವರು ಎಲ್ಲ ಹಿರಿಯರು ಅದಾರ, ಅದನ್ನೆಲ್ಲ ಮಾತಾಡ್ತಾರೆ. ಯಾಕಂದ್ರೆ ತಮಗೆ ಗೊತ್ತಿದ್ದಂಗ ಅಲ್ಲಿ ಏನಂತದ್ದೇನು ಯಾವುದೇನಿಲ್ಲ. ನಾವು ಜನರ ಜೊತೆ ಇದ್ದೀವಿ. ನಾವೇನು ಜನರಿಗೆ ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಪೂರ್ವದಲ್ಲಿ, ಅದೇ ತರ ನಾನು ಕೂಡ ಆ ಮಾತನ್ನು ಉಳಿಸಿಕೊಳ್ಳೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಹಾಂತೇಶ್ ಪಾಟೀಲ್ ಅತ್ತನೂರು, ಎನ್ ಶಿವಶಂಕರ್, ಮಲ್ಲಣ್ಣ ನಾಗರಾಳ, ಸಿದ್ದಣ್ಣ ತಾತ, ಸಿದ್ದನಗೌಡ ಮೂಡಲಗುಂಡ, ಲಕ್ಷ್ಮೀಪತಿ ಕಾಣದಾಳ್, ನರಸಪ್ಪ ಆಶಾಪುರ್ ಇದ್ದರು. ಈಗ ಜಾಹೀರಾತು. ನಮಸ್ಕಾರ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಯರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು, ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು 23ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯನ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ. ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು, ಕಂಚಿನ ಪುತ್ಥಳಿಯ ಶಂಕುಸ್ಥಾಪನೆಯವು ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ. ಮತ್ತು ಆರ್ಟಿಕಲ್ 371J ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆಯನ್ನ ಕಾರ್ಯಕ್ರಮ ಇದೆ. ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ AICCನ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಿಡಿದು ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು, ಮುಖಂಡರು ಮತ್ತು ನನ್ನ ತಾಯಂದರು, ಸೋದರಿಯರು ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನ ಮನವಿ. ದೇಶವನ್ನು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿರುವ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ್ ಹೇಳಿದರು. ಅವರಿಂದು ಬಿಜೆಪಿ ಜಿಲ್ಲಾ ಘಟಕದಿಂದ ಆಯೋಜಿಸಲಾಗಿದ್ದ ನರೇಂದ್ರ ಮೋದಿ ಆಡಳಿತ 11ನೇ ವರ್ಷಾಚರಣೆ ವಿಕಸಿತ ಭಾರತ ಸಂಕಲ್ಪ ಮತ್ತು ವೃತ್ತಿಪರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಡಳಿತ ಹಿಡಿದು 11 ವರ್ಷಗಳಲ್ಲಿ ಅಭೂತಪೂರ್ವ ಬದಲಾವಣೆಯಾಗಿದೆ. ಸ್ಥಿರ ಸರ್ಕಾರಗಳೇ ರಚನೆಯಾಗದೇ ಇರುವಾಗ ನರೇಂದ್ರ ಮೋದಿ ಅವರು ಜನತೆ ವಿಶ್ವಾಸದೊಂದಿಗೆ ಸುಭದ್ರ ಸರ್ಕಾರ ನೀಡಿದ್ದಾರೆ. ದೇಶದ ಆರ್ಥಿಕತೆ ಜಗತ್ತಿನಲ್ಲಿಯೇ 3ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಅವರ ಆಡಳಿತ ಅವಧಿಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ಒಂದಕ್ಕೆ 33,000 ಕೋಟಿ ರೂಪಾಯಿ ಅನುದಾನ ಹರಿದು ಬಂದಿದೆ. 4 ರಾಷ್ಟ್ರೀಯ ಹೆದ್ದಾರಿಗಳು, ನೀರಾವರಿ ಯೋಜನೆಗೆ ಆರ್ಥಿಕ ನೆರವು, ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಮಾದರಿಯಾಗಿವೆ. ಜಗತ್ತಿನಲ್ಲಿಯೇ ಅನೇಕ ದೇಶಗಳ ಮಧ್ಯೆ ಯುದ್ಧಗಳು ನಡೆದಿರುವಾಗ ಪಾಕಿಸ್ತಾನ ನಡೆಸಿದ್ದ ಕುತಂತ್ರಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ನೀಡಿದ್ದಾರೆ. ನರೇಂದ್ರ ಮೋದಿ ಅವರ ದೂರದೃಷ್ಟಿಯಿಂದ ಭಾರತ ವಿಶ್ವಗುರುವಾಗಿ ಹೊರಹೊಮ್ಮುವಂತಾಗಿದೆ ಎಂದರು. ಹಾಗೆಯೇ ಅಲ್ಲಿ ಭಾರತ ಮಾತೆ ಸರ್ ನಿಂದ್ರಿ ಸರ್ ಇಲ್ಲಿ ನೋಡಿ. ಬಿಜೆಪಿಯ ನರೇಂದ್ರ ಮೋದಿಜಿ ಅವರ ನೇತೃತ್ವದ ತಾವೇನ 2014ರಿಂದ ಹೋದರೆ ಅನೇಕ ಬೈ ಎಲೆಕ್ಷನ್ಗಳಾದವು. ಸುಭದ್ರ ಸರ್ಕಾರ ಇರಲಿಲ್ಲ, ಯಾವ ನಿರ್ಣಯ ಆಗ್ತಿರಲಿಲ್ಲ. ಇವತ್ತು 11 ವರ್ಷ ನಾವು ಸುಭದ್ರವಾದಂಥ ಸರ್ಕಾರ ಇದೆ. ಇನ್ನು 4 ವರ್ಷ ನಮಗೆ ಜನ ಆ ಒಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಮೋದಿಜಿ ಅವರ ನೇತೃತ್ವದಲ್ಲಿ ಇನ್ನು 5 ವರ್ಷ ಅಲ್ಲ, ಇನ್ನು 10 ವರ್ಷ ಆದ್ರೂ ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಭದ್ರವಾಗಿರ್ತದೆ, ಒಳ್ಳೆ ಆಡಳಿತವನ್ನು ಕೊಡ್ತದೆ. ಯಾಕಂದರೆ ನನಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಾವು ಮಾಡಿಕೊಟ್ರು. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಪಕ್ಷ ಎಷ್ಟು ಸುಭದ್ರವಾಗಿದೆ, ನಾಯಕತ್ವ ಎಷ್ಟು ಸುಭದ್ರವಾಗಿದೆ,
ಮತ್ತು ದೇಶ ಎಂಟು ಕಂಡರಿಯದಂಥ ಕೆಲಸಗಳ ಇವತ್ತು ಆಗ್ತಾ ಇದ್ದಾವೆ. ಇವತ್ತು ಜಗತ್ತಿನ 5ನೇ ಸ್ಥಾನದಿಂದ ನಾವು 3ನೇ ಸ್ಥಾನದತ್ತ ದಾಪುಗಾಲಾಗ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಹಿಂದೆ ಆಗಿರ್ತಕ್ಕಂಥ ಪಾಕಿಸ್ತಾನದ ದಾಳಿ ಆಗಿರ್ಬೋದು, ಈಗ ಸಿಂಧೂರ ಆಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿದಾಗ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅವರನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದ್ರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ. ಇವತ್ತು ನಾವು ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳನ್ನು ನೋಡ್ತಾ ಇದ್ದೇವೆ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾನೆ ಇದೆ, ಇಸ್ರೇಲ್ ಇರಾನ್ ಅದೆಲ್ಲ ನಡೀತಾ ಇದೆ. ಅನೇಕ ಕಡೆ ಜಗತ್ತಿನಲ್ಲಿ ಇವತ್ತು ಸಾಕಷ್ಟು ಅಶಾಂತಿಯ ವಾತಾವರಣ ಇದ್ದಾವೆ. ಅಂಥದ್ರಲ್ಲೂ ಸಹ ನಮ್ಮ ದೇಶದಲ್ಲಿ ಅತಿ ದೊಡ್ಡ ದೇಶ, 2ನೇ ಅತಿ ದೊಡ್ಡ ದೇಶ, ಇವತ್ತು ಸುಭದ್ರವಾದಂಥ ಆಡಳಿತ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ, ಸಾಕಷ್ಟು ರಂಗಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ನಾನು ಹೇಳ್ತೇನೆ, ನನ್ನ 5 ವರ್ಷದ ಅವಧಿಯಲ್ಲಿ ಸುಮಾರು 33,000 ಕೋಟಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ದೇಶದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಬಂದಾಗಿನಿಂದ ಅಮೂಲಾಗ್ರ ಬದಲಾವಣೆ ಕಾಣುತ್ತಿದ್ದೇವೆ. 11 ದಿನ ಉಪವಾಸ ಮಾಡುವ ಮೂಲಕ ಜಗತ್ತಿಗೆ ಪ್ರಧಾನಿ ಮಾದರಿಯಾಗಿದ್ದಾರೆ. 11 ವರ್ಷಗಳ ಆಡಳಿತದಲ್ಲಿ ಹಿಂದೆಂದೂ ಪರಿಹಾರ ಕಾಣದ ಸಮಸ್ಯೆಗಳು ಪರಿಹಾರ ಕಂಡಿವೆ. ಭಾರತೀಯ ಜನತಾ ಪಕ್ಷದ ಆಡಳಿತಕ್ಕೆ ಹೊಸ ದಿಕ್ಕು ತೋರಿಸಿದ್ದಾರೆ. ಮುಂದಿನ 16 ಆಡಳಿತ ಬಿಜೆಪಿ ನೀಡಲಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಿಸಲು ನರೇಂದ್ರ ಮೋದಿ ಕಾರಣವಾಗಿದ್ದಾರೆ ಎಂದರು. 11ನೇ ವರ್ಷಕ್ಕೂ ನಮ್ಮ ಒಂದು ಸನಾತನ ಮತ್ತು ವಿಶೇಷವಾಗಿ ಕೆಲವು ದೇಶಗಳಲ್ಲಿ ಮಾರಿಯನ್, ಸುಮೋರಿಯನ್, ಬೆಬಲೋನಿಯನ್ ಮತ್ತು ಈಜಿಪ್ಟ್ ಈ ದೇಶಗಳಲ್ಲಿ ಈ 11ನೇ ಸಂಖ್ಯೆಗೂ ಬಹಳ ಮಹತ್ವವಾಗಿರ್ತಕ್ಕಂಥ ಸಂಖ್ಯೆ, ಪ್ರೋಗ್ರೆಸಿವ್ ಸಂಖ್ಯೆ, ಮುಂದೆ ಒಳ್ಳೆಯದಾಗ್ತಕ್ಕಂಥದ್ದು ಸಂಖ್ಯೆ, ಈ ಥರ ಬಲಿಷ್ಠವಾಗಿರ್ತಕ್ಕಂಥ ಸಂಖ್ಯೆ, ಇದನ್ನು ಆ ದೇಶಗಳಲ್ಲಿ ಬಹಳ ಪ್ರಬಲವಾಗಿ ನಂಬಿಕೆ ವಹಿಸಿರ್ತಕ್ಕಂಥ ಜನ. ಆದರೆ ಒಂದು ವಿಶೇಷ, ಮೋದಿಯವರ ಒಂದು ಜೀವನದೊಳಗ, ಮೋದಿಯವರ ಆಡಳಿತ ಟೈಮ್ನಾಗನು 11ನೇ ಸಂಖ್ಯೆಗೆ ಯಾಕಪ್ಪ ಮಹತ್ವ ನಾವೆಲ್ಲರೂ ನೋಡಿದ್ದೀವಿ, ಇಡೀ ಜಗತ್ತೇ ನೋಡಿದೆ. ನಮ್ಮ ದೇಶದೊಳಗ ರಾಮ ಮಂದಿರ ನಿರ್ಮಾಣ ಆಗುವಾಗ, ರಾಮ ಲಲಾನು ಪ್ರತಿಷ್ಠಾಪನೆ ಮಾಡುವಾಗ ಮೋದಿಯವರು ಸ್ವತಃ 11 ದಿವಸವರೆಗೆ ಉಪವಾಸವನ್ನು ಮಾಡಿ ಇಡೀ ಧಾರ್ಮಿಕ ಕ್ಷೇತ್ರಗಳನ್ನು ಸುತ್ತಾಡಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ. ಅದಕ್ಕೆ 11ನೇ ಸಂಖ್ಯೆಗೆ ಇಷ್ಟೊಂದು ಬಹಳ ಮಹತ್ವ ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಒಂದು ವಿಚಾರ ನಾನು ಹೇಳ್ತೀನಿ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ ಅಂತ ಒಂದು ಹೇಳಿದ್ದಾರೆ. ಏನು ಅಮಂತ್ರಮಕ್ಷರಂ ನಾಸ್ತಿ, ಅಕ್ಷರ ಯಾವ ಮಂತ್ರ ಇಲ್ಲ ಅಂದ್ರೆ ಅಕ್ಷರ ಇಲ್ಲ ಅಂತ. ಎಲ್ಲ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಡ್, ಶಿವಬಸಪ್ಪ ಮಾಲಿ ಪಾಟೀಲ್, ರವೀಂದ್ರ ಜರದಾರ್, ಕಡಗೋಳ್ ಆಂಜನೇಯ, ತ್ರಿವಿಕ್ರಮ್ ಜೋಶಿ, ಬಿ ಗೋವಿಂದ್, ರಾಜ್ಕುಮಾರ್, ವೆಂಕಟೇಶ್ ಪ್ರಸಾದ್ ಮಾಲಪಾಟಿ, ಸಂತೋಷ್ ರಾಜ್ಗುರು, ಮಲ್ಲಿಕಾರ್ಜುನ್ ಹಳ್ಳೂರು ಇದ್ದರು. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಗಳ ನೇಮಕಾತಿ ಹೊರಗುತ್ತಿಗೆ ಏಜೆನ್ಸಿ ಪಡೆದಿರುವ ರಾಜಶೇಖರ್ ಪಾಸೋಡಿ ಎಂಬುವವರು ಮಧ್ಯವರ್ತಿಗಳ ಮೂಲಕ ಆಕಾಂಕ್ಷಿಗಳಿಂದ ಹಣ ಪಡೆದು ವೇತನ ನೀಡದೆ ವಂಚಿಸಿದ್ದು, ಕೂಡಲೇ ಕಾನೂನು ಕ್ರಮ ಕೈಗೊಂಡು ಹಣ ಕಳೆದುಕೊಂಡ ಅಭ್ಯರ್ಥಿಗಳಿಗೆ ಹಣ ಮರಳಿಸಲು ಕ್ರಮ ವಹಿಸಬೇಕೆಂದು ಕರ್ನಾಟಕ ಯುವ ಜಾಗೃತಿ ವೇದಿಕೆ ಮುಖಂಡ ಚನ್ನಬಸವ ಆರೋಳಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಎಸ್ ಪಾಸೋಡಿ ಪ್ರೊಡಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲಬುರಗಿ ಕಿಯೋನಿಕ್ಸ್ ಸಂಸ್ಥೆಯೊಂದಿಗೆ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳಲು ಟೆಂಡರ್ ನೀಡಲಾಗಿದೆ. 150ಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕರಿಂದ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ 2 ರಿಂದ 4 ಲಕ್ಷ ರೂಪಾಯಿವರೆಗೆ ಹಣ ವಸೂಲಿ ಮಾಡಿದ್ದಾರೆ. ಮಾತಿಗೆ ಮರಳಾಗಿ ಹಣ ನೀಡಿದ ಅಭ್ಯರ್ಥಿಗಳಿಗೆ ನಿಗದಿತ ಉದ್ಯೋಗ ನೀಡದೆ ಬೇರೆ ಉದ್ಯೋಗ ನೀಡಿ 6-7 ತಿಂಗಳಿನಿಂದ ವೇತನ ನೀಡದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಒತ್ತಡ ಹಾಕಿರುವ ನೌಕರರಿಗೆ ಮಾತ್ರ ವೇತನ ನೀಡಿ ವಸೂಲಿ ಮಾಡಿದ ಹಣ ನೀಡುತ್ತಿಲ್ಲ.
ರುಕ್ಮುದ್ದೀನ್ ಎಂಬ ಯುವಕನಿಂದ ಕಂತುಗಳಲ್ಲಿ ಸಿದ್ದಲಿಂಗಯ್ಯ ಎಂಬ ಮಧ್ಯವರ್ತಿ ಮೂಲಕ 4 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಲಾಗಿದೆ. ಈವರೆಗೆ ಹಣವೂ ನೀಡಿಲ್ಲ, ನೇಮಕಾತಿ ಆದೇಶವೂ ಕೊಟ್ಟಿಲ್ಲ. ನೇಮಕಾತಿ ಹೆಸರಿನಲ್ಲಿ ನಡೆದಿರುವ ಅಕ್ರಮದ ಕುರಿತು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ದೂರು ನೀಡಲಾಗಿದೆ. ಯಾವುದೇ ಕ್ರಮವಾಗಿಲ್ಲ. ಪೊಲೀಸ್ ಠಾಣೆಗೂ ದೂರು ನೀಡಲಾಗಿದೆ. ನೂರಾರು ನಿರುದ್ಯೋಗಿಗಳಿಗೆ ವಂಚಿಸಿರುವ ರಾಜಶೇಖರ್ ಪಾಸೋಡಿ ಏಜೆನ್ಸಿಯೊಂದಿಗೆ ವಿಶ್ವವಿದ್ಯಾಲಯದ ಅಧಿಕಾರಿಗಳ ಶಾಮೀಲಾಗಿದ್ದಾರೆ. ಕೂಡಲೇ ಕ್ರಮವಾಗದ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. ಏಜೆನ್ಸಿಯಿಂದ ಸುಮಾರು ಒಂದು 100ರಿಂದ 150 ಜನ ಅಭ್ಯರ್ಥಿಗಳಿಗೆ ಸರ್ ಜಾಬ್ ಕೊಡುವುದಾಗಿ ಯಾರು ಸರ್ ಏಜೆನ್ಸಿ ರಾಜಶೇಖರ್ ಪಾಸೋಡಿ ಅವರು ಏಜೆನ್ಸಿ ಮುಖಾಂತರ ಜಾಬ್ಗಳು ತೊಗೊಂಡಿರ್ತಾರೆ ಸರ್. ತೊಗೊಂಡಿರೋ ಸಂದರ್ಭದಲ್ಲಿ ಸರ್ 2 ವರ್ಷಗಳಾಗುತ್ತೆ. ಆ 2 ವರ್ಷದಲ್ಲಿ ಸುಮಾರು 150 ಜನಗಳಿಗೆ ಆರ್ಡರ್ ಕಾಪಿ ಕೊಟ್ಟಿರಲ್ಲ ಸರ್. ಆರ್ಡರ್ ಕಾಪಿ ಕೊಟ್ಟಿರಲ್ಲ. ಇವರು ಅಭ್ಯರ್ಥಿಗಳು ಏನು ಮಾಡ್ತಾರೆ, VC ಹತ್ರ ಹೋಗ್ತಾರೆ ಸರ್ ಸ್ಯಾಲ್ರಿ ಆಗಿಲ್ಲ 7 ಮಂತ್ಸ್ ಆಯ್ತು ಅಂತ ಕೇಳಿದಾಗ ನೀವು ಯಾರು ಅಂತ ಕೇಳ್ತಾರೆ ಸರ್. ಯಾಕಂದ್ರೆ ಸರ್ ಆರ್ಡರ್ ಕಾಪಿ ಇದ್ರೆ ಆ ವ್ಯಕ್ತಿ ಯಾರಂತನೂ ಒಳಗಡೆ ಸೇರಿಸ್ಕೊಳ್ಳಲ್ಲ. ಆ ರಾಜ್ಯ ಹೆದ್ದಾರಿಯಲ್ಲಿ ಸರ್ ಆಕ್ಸಿಡೆಂಟ್ ಆದರೆ ಯಾರು ಅಂತ ಕೇಳಲ್ಲ ಸರ್. ಯಾಕಂದರೆ ಒಂದು ಐಡೆಂಟಿಟಿ ಏನಾದರೂ ಇದ್ದರೆ ಈ ವ್ಯಕ್ತಿ ಯೂನಿವರ್ಸಿಟಿ ವ್ಯಕ್ತಿ ಅಂತ ಸಂಬಂಧಪಟ್ಟಿದ್ರೆ ಅವ್ರು ಏನಾದ್ರು ಸ್ವಲ್ಪ ಕನ್ಸರ್ನ್ ತೋರಿಸಿ ಇದು ಮಾಡ್ತಾರೆ ಸರ್. ಹಂಗಾಗಿ ಇವರು ಒಬ್ಬ ವ್ಯಕ್ತಿ ನಮ್ಮಲ್ಲೇ ಇದೆ ಸರ್, ನಮ್ಮ ಮಧ್ಯದಲ್ಲೇ ಇದೆ ಸರ್. ನಮ್ಮದು ಯುವಕ 4 ಲಕ್ಷ ದುಡ್ಡು ಕೊಟ್ಟಿರ್ತಾರೆ ಸರ್. ರುಕ್ಮುದ್ದೀನ್ ಸಾಬ್ ಅಂತ ಹೇಳಿ ಸರ್. ಅವ್ರು ಏನು ಮಾಡ್ತಾರೆ ಸರ್, ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿರ್ತಾರೆ ಸರ್ ದುಡ್ಡನ್ನ. ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕೊಟ್ಟಿರ್ತಾರೆ ಸರ್. ನಾವು ಇವರ ಒಂದು ಹಳನ್ನ ನಾವು ಕೇಳಕ್ಕೆ ಹೋದಾಗ ನಾವು ಕೊಟ್ಟಿದ್ದೀವಿ ಏನೋ ಒಂದು ಇಲ್ಲ ಸ್ಥಳದ ಮಾತುಗಳಲ್ಲೇ ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಇದನ್ನೇ ನಾವು ಫಾಲೋಅಪ್ ಮಾಡಿ ಹೋದಾಗ ಸರ್ ಎಲ್ಲ ನಾವು ಬಯಲಿಗೆ ಬೀಳಿದೆ ಸರ್. ಇವ್ರಿಗೆ ಕೊಟ್ಟಿರುವಂಥ ಪೋಸ್ಟೇ ಬೇರೆ, ಅಲ್ಲಿ ಮಾಡ್ತಕ್ಕಂಥ ಕೆಲಸನೇ ಬೇರೆ. ಆಮೇಲೆ ಸುಮಾರು ವಿಚಾರಗಳು ಸರ್ ಇವ್ರ ಹತ್ರ ಆಡಿಯೋಗಳಿದೆ. ಕೆಲವೊಂದು ನಾವು ಬೇರೆ ಬೇರೆ ಅಭ್ಯರ್ಥಿಗಳಲ್ಲಿ ಕೇಳ್ಕೊಂಡಾಗ ಅವ್ರ ಹತ್ರ ಒಂದು ಕೇಳಿದ್ವಿ ಸರ್, ನಿಮ್ಮ ಹತ್ರ ಎಷ್ಟು ತೊಗೊಂಡಿದ್ರೆ, ಎಷ್ಟು ಕೇಳಿದ್ರಿ, ನೀವು ಯಾವ ಡಿಪಾರ್ಟ್ಮೆಂಟ್ ಸೇರಿದವರು ಅಂತ ಕೇಳಿದಾಗ ಹೇಳ್ತಾರೆ ಸರ್ ನಾವು ಎಲ್ಲ ಕೊಟ್ಟಿದ್ದೀವಿ, ಆಮೇಲೆ ಬೇರೆಯವ್ರ ಮುಖಾಂತರದಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಇದುವರೆಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ನಮ್ಮ ಮಧ್ಯದಲ್ಲಿ ರುಕ್ಮುದ್ದೀನ್ ಅವರು ಇದ್ದಾರೆ ಸರ್. ಅಲ್ಲ, ಈಗ ನಿಮ್ಮ ಹತ್ರ ವಿಡಿಯೋ CD ಇರ್ತಾರಲ್ಲ, ನೀವು ಮಾತಾಡಿದ್ದಲ್ಲ, ಅವ್ರು ಇಸ್ಕೊಂಡಿದ್ದು ಅಥವಾ ಅವ್ರು ಕೊಟ್ಟಿದ್ದೇನಾದ್ರು ವಿಡಿಯೋ ಇದೆ? ಹಾಂ ಸರ್, ನಮ್ಮ ಹತ್ರ ವಿಡಿಯೋ ಇದೆ ಸರ್. ನಾನು ಖುದ್ದಾಗಿ ವಿಡಿಯೋಗಳು ಮಾಡ್ತೀನಿ ಸರ್. ಯಾರು ಸರ್ ಈ ಅಭ್ಯರ್ಥಿಗಳಿದ್ದಾರೆ ಅಮೌಂಟ್ ಇಸ್ಕೊಳಕ್ ಮಾಡಿದ್ದೀರಾ? ಇಲ್ಲ ಸರ್, ಅವ್ರು ಹೇಳಿದ್ದಿದೆ ಸರ್. ಯಾಕಂದ್ರೆ ಅವ್ರು ಹೇಳಿದ್ದೆ ಸರ್ ನಾವು ಇಂಥ ಸ್ಥಳದಲ್ಲಿ ನಾವು ಕೊಟ್ಟಿದ್ದೀವಿ, ಆಮೇಲೆ ಆರ್ಡರ್ ಕಾಪಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಆಮೇಲೆ ಇನ್ನೂ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಇನ್ನೂ ನಮಗೆ ಯಾವ ಪೋಸ್ಟ್ ಪಾಸೋಡಿ ಪ್ರೊಡಕ್ಷನ್ಗೆ ಕೊಟ್ಟಿರೋ ಅಥವಾ ಯೂನಿವರ್ಸಿಟಿ ಪಾಸೋಡಿ ಪ್ರೊಡಕ್ಷನ್ ಅಲ್ಲಿ ಒಬ್ಬ ಮಧ್ಯವರ್ತಿ ಇದ್ದಾರೆ ಸರ್, ಅವರಿಗೂ ಸುಮಾರು ಜನ ಕೊಟ್ಟಿದ್ದಾರೆ ಸರ್. ಆಮೇಲೆ ಆ ಪಾಸ್ವರ್ಡ್ ಜೊತೆ ಮಾತಾಡಿರೋ ಇವರು ಇದ್ದಾರೆ ಸರ್, ಇವರು ಕೊಟ್ಟಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಖಾಜಾ ಶೇಖ್, ರುಕ್ಮುದ್ದೀನ್, ಮಂಜುನಾಥ್ ಬಾಬು ಇದ್ದರು. ದಿನಾಂಕ 22/6/2025ರಂದು ರಾಯಚೂರು ತಾಲೂಕಿನ ಎಲೆಬಿಚಾರಿ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ಪೇಪಾಲ್ ರವರ ಸಹಕಾರದೊಂದಿಗೆ ಶ್ರೀ ಬೃಂದಾವನ ಮಹಿಳಾ ಸ್ವಸಹಾಯ ಎಲೆಬಿಚಾರಿ ಗ್ರಾಮದಲ್ಲಿ ಗ್ರಾಮೀಣ ಸಾಮಾಜಿಕ ಆಹಾರ ಉತ್ಪನ್ನ ತಯಾರಿಕೆ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ರಾಯಚೂರು ಸಂಸದರಾದ ಮಾನ್ಯ ಜಿ. ಕುಮಾರ್ ನಾಯಕ್ ರವರು ಹಾಗೂ ಮಾನ್ಯ ಶಾಸಕರಾದ ಶ್ರೀ ಮಾನ್ಯ ಬಸನಗೌಡ ದದ್ದಲ್ ರವರು ಈ ಒಂದು ಘಟಕದ ಉದ್ಘಾಟನೆ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡಿದ ಮಾನ್ಯ ಸಂಸದರು ಜಿ. ಕುಮಾರ್ ನಾಯಕ್, ಈ ಭಾಗದ ಮಹಿಳೆಯರಿಗೆ ಇದು ತುಂಬಾ ಉಪಯುಕ್ತವಾಗುತ್ತದೆ. ಇದರಿಂದ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಸಂಘಗಳು ಇಂತಹ ಕಾರ್ಯಕ್ರಮಗಳು ಮಾಡುವುದರಿಂದ ಗ್ರಾಮ ಉದ್ಧಾರ ಆಗುತ್ತದೆ. ಸಾಮಾಜಿಕ ಸಮಾನತೆ ಇಂಥ ಸಂಘಗಳಿಂದ ಮಾತ್ರ ಸಾಧ್ಯ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಒಬ್ಬರು ಹೆಣ್ಣು ಮಕ್ಕಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಇದೇ ಘಟಕದ ನಿರ್ವಹಣೆಯೇ ಸಾಕ್ಷಿ ಎಂದರು. ಸಂಸ್ಥೆ ಮತ್ತು ಸಂಸ್ಥೆಯನ್ನು ನಂಬಿ ಆರ್ಥಿಕ ಸಹಾಯ ಮಾಡಿರುವ ಪೇಪಾಲ್ ರವರನ್ನು ಕೂಡ ಇಂದು ನೆನೆಯಲೇಬೇಕು. ಇದಕ್ಕೆ ಇಲ್ಲಿಯವರೆಗೂ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು ನಾನು ನೋಡಿದ್ದೇನೆ. ಮೈಸೂರಿನಲ್ಲಿಯೂ ಕೂಡ ಗಿರಿಜನವರಿಗೆ ಅನೇಕ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ಈ ಸ್ವಾಮಿ ವಿವೇಕಾನಂದ ಸಂಸ್ಥೆ ನಿಜಕ್ಕೂ ತುಂಬ ಉತ್ತಮ ಕಾರ್ಯಕ್ರಮ ಸಮುದಾಯಕ್ಕೆ ನೀಡುತ್ತಿದೆ. ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕು. ಗ್ರಾಮಕ್ಕೆ ಹೆಸರು ತಂದು ಕೊಡಬೇಕು. ಸಂಘದಲ್ಲಿ ಏನು ತೊಂದರೆ ಮಾಡಿಕೊಳ್ಳದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಇದನ್ನು ಮುನ್ನಡೆಸಿಕೊಂಡು ಹೋಗಿ ಯಶಸ್ಸು ಕಾಣಿರಿ. ನಮ್ಮ ಸಹಕಾರ ನಿಮಗೆ ಸದಾ ಇರುತ್ತದೆ. ಇನ್ನೂ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಒದಗಿಸುವ ಕಾರ್ಯ ಮಾಡುತ್ತೇವೆ ಎಂದರು. ನೀವೇನು ಕಲಿತಾ ಇದ್ದೀರಿ ಇಲ್ಲಿ? ಶಾಲೆನಲ್ಲಿ ಏನು ಕಲಿಸದೆ ಬಿಟ್ಟಿದ್ರು, ಮನೆಯಲ್ಲಿ ಏನು ಡಿಸ್ಕಷನ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಕೊಡದೇ ಬಿಟ್ಟಿದ್ರು, ಅದನ್ನೆಲ್ಲ ಇಲ್ಲಿ ಕಲಿತಾ ಇದ್ದೀವಿ. ಹೌದಾ? ಯಾವ ರೀತಿ ಗುಂಪಾಗಿ ಸೇರ್ಕೊಳ್ಳುವಂಥದ್ದು, ಯಾವ ರೀತಿ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡುವಂಥದ್ದು, ಯಾವ ರೀತಿ ಲೆಕ್ಕಪತ್ರ ಇಡುವಂಥದ್ದು. ಲೆಕ್ಕಪತ್ರ ಮನೇಲಿ ಇಡ್ತಾ ಇದ್ರಿ, ಆದರೆ ಇಲ್ಲಿ ಎಲ್ಲರೂ ದುಡ್ಡು ಇಟ್ಕೊಂಡು ನಾವು ಲೆಕ್ಕಪತ್ರ ಇಡಬೇಕಾಗುತ್ತೆ, ಬಹಳ ನಿಷ್ಠೆಯನ್ನು ಇಡಬೇಕಾಗುತ್ತೆ.
ಮತ್ತು ಬಡ್ಡಿ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ, ವ್ಯಾಪಾರದಲ್ಲಿ ಅಸಲೆಷ್ಟು, ಬಡ್ಡಿ ಎಷ್ಟು, ಇದನ್ನು ನಮ್ಮ ಲಾಭಾಂಶ ಎಷ್ಟು, ಇವೆಲ್ಲವನ್ನು ನೀವು ತಿಳ್ಕೊಂಡಿದ್ದೀರಿ. ಅಂದರೆ ಒಟ್ಟು ಗ್ರ್ಯಾಜುಯೇಟ್ ಆದಷ್ಟು ನಿಮಗೆ ಅನುಭವ ಬಂದಿದೆ. ಗ್ರ್ಯಾಜುಯೇಷನ್ನು ಅಷ್ಟೇ ಕಲಿಸೋದು, ಅದಕ್ಕಿಂತ ಜಾಸ್ತಿ ಏನು ಕಲಿಸೋಲ್ಲಮ್ಮ. ಯಾರು ನಾನು ಓದಿಲ್ಲ, ಹೈಸ್ಕೂಲ್ ಓದಿಲ್ಲ ಅಂದ್ಕೊಳ್ಳೋಂಗಿಲ್ಲ. ಈಗೆಲ್ಲ ನೀವು ಇದರಲ್ಲಿ ಪರಿಣಿತರಾಗ್ಬಿಟ್ಟಿದ್ದೀರಿ. ಇಷ್ಟು ನೀವು ಕಲಿತ ಮೇಲೆ ಏನು ನಮಗೆ ಲಾಭ ಆಯಿತು ಸಮಾಜಕ್ಕೆ ಅಂತ ಹೇಳಿದರೆ, ಒಬ್ಬ ತಾಯಿ ಆಗಿರುವಂಥವ್ರು, ಒಂದು ಮನೆ ನಡೆಸುವಂಥವ್ರು, ಒಂದು ದೊಡ್ಡ ವ್ಯಾಪಾರನೂ ಕೂಡ ನಾವು ಮಾಡ್ಬೋದು ಅಂತ ಹೇಳಿ ನಿಮಗೆ ಆತ್ಮವಿಶ್ವಾಸ ಬಂತು ಅಂತ ಹೇಳಿದರೆ, ಅದು ತಂತಾನೇ ನಿಮ್ಮ ಎಲ್ಲರಿಗೂ ಹರಡ್ಕೊಂಡು ಹೋಗ್ತದೆ. ನಿಮ್ಮ ಸುತ್ತಮುತ್ತ ಇರುವಂಥವ್ರಿಗೆ ಎಲ್ರಿಗೂ ಹರಡ್ಕೊಂಡು ಹೋಗ್ತದೆ. ಇದೇ ನಾವು ಮಾಡಬೇಕಾಗಿರುವಂಥ ಗ್ರಾಮೀಣಾಭಿವೃದ್ಧಿ ಕೆಲಸ. ಏನೋ ಒಂದು ಬ್ಯಾಂಕಲ್ಲಿ ಹೋಗಿ ಒಂದಷ್ಟು ಸಾಲ ಕೊಡ್ಸೋದಾಗಿ ಅಷ್ಟೇ ಅಲ್ಲ. ಸಾಲ ಕೊಡಿಸಿದ ನಂತರ ಅದು ಯಾವ ರೀತಿ ಹಣ ಇದ್ದಿದ್ದು ಯಂತ್ರ ಆಗಿ ಬದಲಾವಣೆ ಆಗುತ್ತೆ, ಯಂತ್ರ ಆದಮೇಲೆ ಯಾವ ರೀತಿ ಹೆಣ್ಮಕ್ಳು ಅಲ್ಲಿ ಬಂದು ಅದರ ಯಂತ್ರ ಚಲಾಯಿಸ್ತಾರೆ, ಅದಾದ ನಂತರ ಯಾವ ರೀತಿ ಅದು ಚಿಕ್ಕಿ ತಯಾರು ಮಾಡ್ತಾರೆ, ಅದು ಯಾವ ರೀತಿ ಹೋಗಿ ಮಾರಾಟ ಮಾಡ್ತಾರೆ, ಇದೆಲ್ಲ ನಮಗೆ ಭಾಳ ಮುಖ್ಯ. ಇದನ್ನೆಲ್ಲ ನೀವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದಿರಿ. ಇದಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂಥ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಡಾಕ್ಟರ್ ಡೆನಿಸ್ ಮತ್ತು ಎಲ್ಲ ತಂಡದವರು ಏನಿದ್ದಾರೆ ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ, ರಾಯಚೂರಿನ ಪರವಾಗಿ, ನಮ್ಮ ರಾಯಚೂರಿನ ಅತ್ಯಂತ ಉತ್ಸಾಹಿ ಶಾಸಕರ ಪರವಾಗಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿವೇಕಾನಂದ ಯೂತ್ ಮೂವ್ಮೆಂಟು ಜನ್ಮ ತಾಳಿದಾಗ ನಾನು ಕೆಲಸಕ್ಕೆ ಸೇರಿದ್ದೆ 1990 ಒಳಗೆ. ಆವಾಗ ಅವರು ಕೂಡ ಅಲ್ಲಿ ಪ್ರಾರಂಭ ಮಾಡಿದ್ದು ಹೆಗ್ಗಡದೇವನಕೋಟೆ ಒಳಗೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅಂತ ಹೇಳಿ. ಓದಿ ಆಗ್ತಾನೆ ಹೊಸದಾಗಿ ಡಾಕ್ಟರ್ ಆಗಿ ಬಂದಂಥವರು. ರಾಯಚೂರು ಗ್ರಾಮೀಣ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ ಸರ್ ಅವರು ಮಾತನಾಡಿ, ಸಂಸ್ಥೆಯ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದರ ಶ್ರಮದ ಫಲ ಸಂಸ್ಥೆಗೆ ಸಲ್ಲುತ್ತದೆ. ಇಷ್ಟು ದೊಡ್ಡ ಮಟ್ಟದ ಉತ್ಪನ್ನ ತಯಾರಿಕೆ ಘಟಕ ನಮ್ಮ ಕ್ಷೇತ್ರದ ಜನರಿಗಾಗಿ, ಅದರಲ್ಲೂ ಮಹಿಳೆಯರಿಗಾಗಿ ನಿರ್ಮಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸರ್ವ ಜನಾಂಗದವರನ್ನು ಸಂಘದಲ್ಲಿ ಸೇರಿಸಿಕೊಂಡು ಇಂಥ ಆಹಾರ ಉತ್ಪನ್ನಗಳನ್ನು ಮಹಿಳೆಯರಿಗೆ ತರಬೇತಿಯನ್ನು ನೀಡಿ ಅವರೇ ಇಡೀ ಘಟಕದ ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಸಾಗಲಿ ಎಂದು ಸಂಘದ ಮಹಿಳೆಯರ ಸ್ವಾವಲಂಬನೆ ಜೀವನಕ್ಕೆ, ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇಂತಹ ಪ್ರತಿ ಮಹಿಳೆಯರಿಗೆ ಉದ್ಯೋಗ ನೀಡಿದಂತಾಗಿದೆ. ಇದನ್ನು ತಾವೆಲ್ಲರೂ ತುಂಬಾ ಜಾಣೆಯಿಂದ ಇದರ ರಕ್ಷಣೆ ಮಾಡಿಕೊಂಡು ಹೋಗಿ ಗ್ರಾಮಕ್ಕೆ ಹೆಸರು ತನ್ನಿ ಎಂದರು. ಈ ಭಾಗದಲ್ಲಿ ಹೆಚ್ಚು ಜನರು ಕೂಲಿ ಸಿಗುವುದಿಲ್ಲ ಎಂದು ಬೆಂಗಳೂರು, ಮುಂಬೈಗಳಿಗೆ ಹೋಗುತ್ತಾರೆ. ಅದನ್ನು ಇಂಥ ಘಟಕಗಳಿಂದ ತಡೆಯಲು ಸಾಧ್ಯವಾಗುತ್ತದೆ. ಇನ್ನೂ ನಮ್ಮ ಕ್ಷೇತ್ರದಲ್ಲಿ ನಿರ್ಮಿಸಿ ಅದಕ್ಕೆ ಏನು ಸಹಾಯ ಬೇಕು ನಾನು ಮಾಡುತ್ತೇನೆ ಎಂದರು. ಸಂಘದ ಮಾರಾಟಕ್ಕೆ ಮತ್ತು ತಯಾರಿಕೆಗೆ ಏನಾದರೂ ಸಹಾಯ ಬೇಕಾದರೆ ನಾನು ಮಾಡಿಸಿಕೊಡುತ್ತೇನೆ ಎಂದರು. ಭಿನ್ನವನ್ನ ಇದೆ. ಹಾಗಾಗಿ ಇಲ್ಲೆಲ್ಲರೂ ಕೂಡ ಬಟ್ ಮುಂದೆ ಹೋದ ಮೇಲೆ ಬೆನ್ನು ತಟ್ತಾರೆ. ಮುಂದೆ ಹೋಗೋದಾಗ ಬೆನ್ನು ತಟ್ಟೋರು ಭಾಳ ಕಡಿಮೆ ಇಲ್ಲಿ. ಅದು ಏನು ಮಾಡೋಕ್ಕಾಗ್ತದೆ ಬಿಡೋ ಸಾಧ್ಯ ಇಲ್ಲ ಅಂತ ಅನ್ನೋ ಭಾವನೆಗಳು ನಮ್ಮಲ್ಲಿ ಜಾಸ್ತಿ ಇರ್ತವೆ. ಹಾಗಾಗಿ ಯಾರು ಕೂಡ ಎದೆಗುಂದದೆ ಮುನ್ನುಗ್ಗಿ ಕೆಲಸವನ್ನು ಮಾಡಿದ ಮೇಲೆ ಖಂಡಿತವಾಗಿ ಸಪೋರ್ಟ್ ಮಾಡೋದಕ್ಕೆ ನಮ್ಮೆಲ್ಲ ಜನರು ಬರ್ತಾರೆ. ನಿಮಗೆ ಇಲ್ಲದೆ ಹೋದ್ರೆ ಇಲ್ಲಿ ಬರೋದಿಲ್ಲ. ಮೊದಲು ಹೋಗ್ತು ಅಂದರೆ ಅದನ್ನು ಎಲ್ಲರೂ ಕೂಡ ತಾತ್ಸಾರ ಮನೋಭಾವನೆಗಳೆಂದರೆ ಕಾಣುವಂಥದ್ದು ಕೂಡ ಈ ಭಾಗದಲ್ಲಿ ಇರ್ತದೆ. ಅದೇನೋ ಮುಂಚಿಂದ ಬಂದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಮುನ್ನುಗ್ಗಿ ಕೆಲಸ ಮಾಡಿ ಖಂಡಿತವಾಗಿ ನಾವು ಜನಪ್ರತಿನಿಧಿಗಳಾಗಿ, ಶಾಸಕರು, ಸಂಸದರು ತಮಗೇನು ಬೇಕು ಸಂಪೂರ್ಣವಾಗಿ ಸಹಕಾರವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಸರ್ಕಾರದಲ್ಲಿ ಬರುವಂಥ ಯೋಜನೆಗಳನ್ನು ಸಂಘ ಸಂಸ್ಥೆಗಳಿಗೆ ತಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಒಂದು ಸಂಘ ಇದೆ, ಬರುವಂಥ ದಿನಗಳಲ್ಲಿ ನೂರಾರು ಸಂಘಗಳಾಗಿ ಬೆಳೀಲಿ. ಈ ಸಂಸ್ಥೆ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡೋದಕ್ಕೆ ಮತ್ತು ಸ್ವಯಂ ಉದ್ಯಮವನ್ನು ಸೃಷ್ಟಿಯಾಗಿ ನಾವೇ ಮಾಡಿಕೊಂಡು ಇನ್ನೊಂದು 10 ಜನಕ್ಕೆ ಉದ್ಯೋಗಗಳನ್ನು ಕೊಡುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ಏನು ಮಾಡ್ತಾ ಇದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಬಹಳಷ್ಟು ಮಹಿಳೆಯರ ಸ್ವಾವಲಂಬಿತವಾಗಿ ಬದುಕನ್ನು ಕಟ್ಟಬೇಕಾಗಿ ತಮಗಿಂತ ಪ್ರೇರಣೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದು ಒಳ್ಳೆಯ ಕೆಲಸ. ಹಾಗಾಗಿ ನಮ್ಮ ಭಾಗದಲ್ಲಿ ಅತ್ಯವಶ್ಯಕತೆ ಕೂಡ ಇಂಥ ಸಂಘಗಳು ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಉತ್ತಮವಾದಂಥ ದೊಡ್ಡ ಕಾರ್ಯಕ್ರಮ ಇದೆ. ಸುಮಾರು ಒಂದು 40-50 ಸಾವಿರ ಜನಸಂಖ್ಯೆ ಇರುವಂಥದ್ರಲ್ಲಿ ಕೂಡ ನಿಮಗೆ ಒಂದು ಸ್ಟಾಲನ್ನು ಅಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ನಾವು ಸೇರಿ ತಮ್ಮ ವಸ್ತುಗಳನ್ನು ಕೂಡ ಅಲ್ಲಿ ಆ ಸ್ಟಾಲಲ್ಲಿ ಪ್ರದರ್ಶಿಸುವುದರ ಜೊತೆಗೆ ನಮ್ಮ ಜನರಿಗೆ ಕೂಡ ಅವೇರ್ನೆಸ್ಸು ಆಗ್ತದೆ. ನಾವು ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಮತ್ತು ಇಲ್ಲೇ ಈ ಒಂದು ಕಾರ್ಯಕ್ರಮ ಕುರಿತು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಡೆನಿಸ್ ಚೌಹಾನ್, ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಮುಖ್ಯಸ್ಥರು ಮೈಸೂರು ಮಾತನಾಡಿ, ಸಂಸ್ಥೆ 12 ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ನೀರು ನೈರ್ಮಲ್ಯ ಕುರಿತು ಜಾಗೃತಿ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದು, ಪ್ರಸ್ತುತ ಮೈಸೂರು ಜಿಲ್ಲೆಯಲ್ಲಿ
ಗಿರಿಜನರಿಗಾಗಿ ಇಂಥ 10 ಘಟಕಗಳನ್ನು ಸ್ಥಾಪಿಸಿ ಅವರಿಗೆ ನಿರ್ವಹಣೆ ಜವಾಬ್ದಾರಿ ನೀಡಲಾಗಿದ್ದು ಅವು ಯಶಸ್ಸು ಕೂಡ ಕಂಡಿದೆ. ಈ ವರ್ಷ ಈ ಜಿಲ್ಲೆಯಲ್ಲಿ ಅದರಲ್ಲೂ ರಾಯಚೂರಿನಲ್ಲಿ ಈ ಒಂದು ಆಹಾರ ಉತ್ಪನ್ನ ಘಟಕ ಒಂದು ಶ್ರೀ ಬೃಂದಾವನ ಮಹಿಳಾ ಸಂಘಕ್ಕೆ ನಿರ್ವಹಣೆಗೆ ಒಪ್ಪಿಸಲಾಗಿದೆ. ಇವರಿಗೆ ಸಂಸ್ಥೆಯ ವತಿಯಿಂದ ತಯಾರಿಕೆ ತರಬೇತಿಗಳನ್ನು ನೀಡಲಾಗಿದೆ. ಈಗ ಮುಂದೆ ಇವರೇ ಇದರ ಒಡೆಯರು ಆಗಿ ಇಂದು ಇದರ ಉದ್ಘಾಟನೆ ತಮ್ಮೆಲ್ಲರ ಸಹಕಾರದೊಂದಿಗೆ ಆರಂಭವಾಗಿದೆ. ಇದಕ್ಕೆ ಸಹಕಾರ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರು, ಗ್ರಾಮದ ಮುಖಂಡರು, ಯುವಕರು, ಸ್ವಸಹಾಯ ಸಂಘದ ಮಹಿಳೆಯರು, ಸಂಸ್ಥೆಯ ಸಿಬ್ಬಂದಿಗಳು, ಆಶಾ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 23ರಂದು ಯರಗೇರ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಸೇರಿ 10 ಸಚಿವರು ಭಾಗಿ. ದದ್ದಲ್ ಬಸನಗೌಡ. ಯರಗೇರ ಗ್ರಾಮದಲ್ಲಿ ನಡೆಯಲಿರುವ ಕಾರ್ಯಕ್ರಮ ಸಿದ್ಧತೆ ಪೂರ್ಣ. ಡಿಸಿ ಸೇರಿ ಶಾಸಕರುಗಳಿಂದ ಪರಿಶೀಲನೆ. ಜೂನ್ 27ರಂದು ದೇವದುರ್ಗಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ, ಪುತ್ಥಳಿ ಅನಾವರಣ, ಜನರೊಂದಿಗೆ ಜನತಾದಳ ಸಮಾವೇಶ. ಎಂ ವಿರೂಪಾಕ್ಷಿ. ನರೇಂದ್ರ ಮೋದಿ ಆಡಳಿತಕ್ಕೆ 11 ವರ್ಷ, ವಿಕಸಿತ ಭಾರತ ಸಂಕಲ್ಪ ಸಭೆ. ನರೇಂದ್ರ ಮೋದಿಯಿಂದ ಜಗತ್ತಿನಲ್ಲಿಯೇ ದೇಶ ಅಭಿವೃದ್ಧಿಯ ಮುನ್ನುಡಿ. ರಾಜಾ ಅಮರೇಶ್ವರ ನಾಯಕ್. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ ನೇಮಕಾತಿ ಹೆಸರಿನಲ್ಲಿ ರಾಜಶೇಖರ್ ಪಾಸೋಡಿಯವರಿಂದ ಹಣ ವಸೂಲಿ ಕ್ರಮಕ್ಕೆ ಚನ್ನಬಸವ ಆರೋಲಿ ಆಗ್ರಹ. ಜಿಲ್ಲೆಯ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಗ್ರಾಮೀಣ ಸಾಮಾಜಿಕ ಆಹಾರ ಉತ್ಪನ್ನ ತಯಾರಿಕೆ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.